ನೀವು ಟ್ಯಾಬ್ಲೆಟ್ ತಗೊಂಡಿಲ್ವೋ, ಆಂಟಿ ಡಿಪ್ರೆಸೆಂಟ್ ಟ್ಯಾಬ್ಲೆಟ್ಗಳು ಸೈಡ್ ಎಫೆಕ್ಟ್ ಏನಾದ್ರು ಕೊಟ್ಟಿದೆಯೋ ಇಲ್ವೋ ಏನು ಗೊತ್ತಿಲ್ಲ. ಆದರೆ ನೀವು ದುರ್ಬಲರಾಗಿರೋದಕ್ಕೆ ಹೋರಾಟ ಮಾಡ್ತಿದ್ದೀರಾ. ದುರ್ಬಲತೆ ಇರೋ ಆ ಮೆದುಳಿನ ನರಗಳನ್ನು ನೀವು ಬೇಗ ಸರಿಪಡಿಸ್ತೀನಿ ಅಂದರೆ ಸರಿಪಡಿಸೋಕ್ಕೆ ಸಾಧ್ಯವಿಲ್ಲ. ಇನ್ನೊಂದು ಎಲ್ಲ ಒಂದು ಹ್ಯಾಬಿಟ್ ಫಾರ್ಮೇಷನಲ್ಲಿ ಸಿಗಾಕೊಂಡ್ಬಿಟ್ಟಿದೆ. ಅದನ್ನು ನಿಧಾನವಾಗಿ ಬಿಡಿಸಬೇಕು. ಅವಸರ ಮಾಡಿದ್ರೆ ನಡೆಯಲ್ಲ. ಟೆಕ್ನಿಕ್ ಗೊತ್ತಾಗೋಯ್ತು, ನಾ ಬೇಗ ಮಾಡಿ ಬೇಗ ರಿಲೀಫ್ ಆಗ್ಬಿಡ್ತೀನಿ, ಈ ಮಾಡ್ತಾ ಇರೋ ಕ್ಯಾಟ್ರಿಂಗ್ ಟರ್ನ್ ಓವರ್ನ 3 ಟೈಮ್ ಜಾಸ್ತಿ ಮಾಡ್ತೀನಿ, 4 ಟೈಮ್ ಸಾಧ್ಯವಿಲ್ಲ. ಈ ಮಾಡ್ತಾ ಇರೋದನ್ನು ಸರಿ ಮಾಡ್ಕೊಂಡ್ಬಿಡೋದ್ರೆ ಸಾಕು, ನೀವು ನಡೆಯುತ್ತೆ. ಈ ಸ್ಥಿತಿನಲ್ಲಿ ನೀವು ಏನು ಮಾಡೋಕ್ಕೆ ಹೋದ್ರೂ ನಡೆಯಲ್ಲ. ಒತ್ತಡ ಜಾಸ್ತಿ ಆದಷ್ಟು ಡಿಪ್ರೆಷನ್ ಜಾಸ್ತಿ ಆಗುತ್ತೆ. 2 ಥರದ ಒತ್ತಡ, ನಿಮ್ಮ ಸಬ್ಕಾನ್ಷಿಯಸ್ ಒತ್ತಡ ಪ್ಲಸ್ ನಿಮ್ಮ ಕೆಲಸದ ಒತ್ತಡ ಪ್ಲಸ್ ನಿಮ್ಮ ಮನೆ ಒತ್ತಡ ಎಲ್ಲ ಸೇರಿದ್ರೆ ಖಿನ್ನತೆ ಸರಿಯಾಗಲ್ಲ. ಸೊ ಅದನ್ನು ನೀವು ನಿಧಾನವಾಗಿ ಡೋಸ್ ಚೂರೇ ಕೊಟ್ಟು ಸರಿ ಮಾಡಬೇಕು. ಹಾವಿನ ವಿಷ ದೇಹಕ್ಕೆ ಹೋದ್ರೆ ಸತ್ತೋಗ್ಬಿಡ್ತೀವಿ, ಆದರೆ ಹಾವಿನ ವಿಷನ ದೇಹಕ್ಕೆ ಕೊಡ್ತಾರೆ. ತುಂಬ ಮೀಗರ್ ಕ್ವಾಂಟಿಟಿ ವಿಷ ದೇಹಕ್ಕೆ ಕಳಿಸ್ತಾರೆ. ಹಾಗೆ ನೀವು ಚೂರೇ ಕೊಟ್ಟು ಸರಿಪಡಿಸ್ಬೇಕೇ ಹೊರತು ಅರ್ಜೆಂಟ್ ಮಾಡಿ ರಿಸಲ್ಟನ್ನು ಇಮಿಡಿಯೇಟಾಗಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಇದು ಸರಿ ಆಗಲ್ಲ. ಭೂತಾಕಾರವಾಗಿ ನಿಮ್ಮ ತಲೆ ಒಳಗಡೆ ಇದು ಕೂತಿದೆ ಅಲ್ಲ, 8 ವರ್ಷದಿಂದ ಕೂತಿದೆ. ಏನು ಮಂತ್ರಗಿಂತ್ರ ಹಾಕ್ಬಿಟ್ಟು ದರ್ಬೆಗಿರ್ಬೆ ಇಟ್ಕೊಂಡು ತಟ್ಬಿಟ್ಟು ಸರಿಪಡಿಸೋ ವಿದ್ಯೆನ ಇದು ಇಲ್ಲ. ಲೋಕದಲ್ಲೇ ಮನಸ್ಸಿಗಿರೋಷ್ಟು ಪವರ್ ಬೇರೆ ಯಾವುದಕ್ಕೂ ಇಲ್ಲ. ನೀವು ಆ ಮನಸ್ಸಿನ ಜೊತೆಗೆ ಹೋರಾಟ ಮಾಡ್ತೀನಿ ಅಂದರೆ ತುಂಬ ಹೋರಾಟ ಮಾಡಬೇಕು. ಅಷ್ಟು ಈಸಿಯಾಗಿ ಮನಸ್ಸನ್ನು ಸರಿಪಡಿಸೋಕ್ಕಾಗಲ್ಲ, ಬಟ್ ಆಗತ್ತೆ. ಪೇಷನ್ಸ್ ಬೇಕು, ನಿಧಾನ ಬೇಕು, ಡಿಸಿಪ್ಲಿನ್, ಸಿಸ್ಟಮ್ ಪ್ಲಸ್ ಹೋರಾಟ, ಪೆರ್ಸಿಸ್ಟೆಂಟ್ ಎಫರ್ಟ್, ಇದು 3 ಇದ್ದರೆ ಮಾತ್ರ ಮಾನಸಿಕ ಒತ್ತಡದಿಂದ ಹೊರಗಡೆ ಬರೋಕ್ಕೆ ಸಾಧ್ಯ.